ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. Stage 4. Go. Go. ಇದು ಕೂಡ ಈಸಿ ಬಂದಿದೆ ಫ್ರೆಂಡ್ಸ್. ಡಾಬ್ ಡಾಬ್ ಟಂಗ್ ಟಂಗ್ ಈ ಒಂದು ಬೀಟ್ಸ್ನ ನಾನು ಬಾರಿಸ್ಬೇಕಾಗತ್ತೆ. Right. Stage 5. Go. Go. ಸ್ಟೇಜ್ 5 ಕೂಡ ಈಸಿ ಬಂದಿದೆ. ಡಾಬ್ ಟಂಗ್ ಡಾಬ್ ಟಂಗ್ ಡಾಬ್ ಆ ಥರ ಬಂದಿದೆ. Wrong. Please try again. ಈಗ ಸ್ಟೇಜ್ 4 ಬರ್ತೀನಿ. Stage 4. Go. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇಂದು ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ವಿಶೇಷವಾದ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅದು ಕೂಡ ಒಂದು ಹೊಸ ಗೇಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿಮ್ಮೆಲ್ಲರಿಗೂ ಗೇಮ್ಸ್ ಆಡೋದು ಅಂತಂದರೆ ತುಂಬ ಇಷ್ಟ. ಆವಾಗ ಗ್ರೂಪ್ಸಲ್ಲೆಲ್ಲ ಕ್ವೇರಿ ಹಾಕ್ತಾ ಇರ್ತೀರಾ, ಬ್ಲೈಂಡ್ ಯಾವ್ಯಾವ ಗೇಮ್ನ ಆಡ್ಬೋದು ಅದರ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಈ ಹಿಂದೆ ನಾವು ಆಲ್ರೆಡಿ ಸುಮಾರು ಗೇಮ್ಸ್ ಬಗ್ಗೆ ಟ್ಯುಟೋರಿಯಲನ್ನು ಮಾಡಿದ್ದೀವಿ. ಅದ್ರ ಬಗ್ಗೆ ನೀವು ನೋಡಬೇಕು ಅಂತಂದರೆ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ಸ್ ಹೋಗಿ, ಅಲ್ಲಿ ಗೇಮ್ಸ್ ಅಂತಲೇ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಅದರಲ್ಲಿ ಹೋದರೆ ನಿಮಗೆ ಗೇಮ್ಸ್ ಬಗ್ಗೆ ಈಗಾಗಲೇ ಲಭ್ಯ ಇರುವಂಥ ಟ್ಯುಟೋರಿಯಲ್ಸ್ ನೀವು ಕೇಳ್ಬೋದು. ಇವತ್ತಿನ ಗೇಮ್ ಬಗ್ಗೆ ಮಾತಾಡೋದಾದರೆ ಫ್ರೆಂಡ್ಸ್, ಇಂದಿನ ಗೇಮ್ನ ಹೆಸರು ಬ್ಲೈಂಡ್ ಮಿನಿ ಗೇಮ್ಸ್ ಮೆಮೊರಿ ಗೇಮ್ ಅಂತ. ಹೌದು ಫ್ರೆಂಡ್ಸ್, ಈ ಗೇಮ್ನ ಆಡೋ ಮೂಲಕ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಇದು ನಿಮ್ಮ ಮೆಮೊರಿನೂ ಕೂಡ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೆಮೊರಿ ಅಂತಂದರೆ ಇದರಲ್ಲಿ ನೀವು ಯಾವುದೇ ಪದಗಳನ್ನ ನೆನ್ಪಿಟ್ಕೊಳ್ಳೋದು ಅಥವಾ ಪ್ರಾಣಿಗಳ ಹೆಸರು ನೆನ್ಪಿಟ್ಕೊಳ್ಳೋದು ಈ ಥರದ್ದೇನೂ ಇಲ್ಲ. ಕೇವಲ 2 ಸೌಂಡ್ ಬರುತ್ತೆ ಫ್ರೆಂಡ್ಸ್. ಒಂದು ಈ ಥರ ಸೌಂಡು, ಇನ್ನೊಂದು ಈ ಥರ ಸೌಂಡು. ಸೊ ಈ ಡಬ್ ಮತ್ತು ಟಿಂಗ್ ಅನ್ನೋಂಥ ಸೌಂಡಲ್ಲೇ ನಾವು ಈ ಗೇಮನ್ನು ಆಡಬಹುದು. ಈ 2 ಸೌಂಡನ್ನು ಮಾತ್ರ ನೆನ್ಪಿಟ್ಕೋಬೇಕಾಗತ್ತೆ. ಈ ಗೇಮ್ ಬಗ್ಗೆ ನಾನು ನಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ, ಪ್ರಾಕ್ಟಿಕಲ್ ಆಗಿ ಆಡಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಗೇಮು ಅಂತ. ನೀವಂತೂ ಏನು ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ. ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕು. ಯಾಕೆ ಅಂತಂದರೆ ಪೂರ್ತಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಫ್ರೆಂಡ್ಸ್, ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅಂತಂದರೆ, ಇದೇ ಭಾನುವಾರ ಒಂದು ಸ್ಪೆಷಲ್ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ. ಅದು ಬ್ರೈಲ್ ಬಗ್ಗೆ. ಸೊ ಅದೇನು ಅಂತ ಕಾದು ನೋಡಿ, ಮಿಸ್ ಮಾಡ್ದಂಗೆ ಆ ವಿಡಿಯೋನ ಎಲ್ಲರೂ ನೋಡಿ. ಸೊ ಆ ವಿಡಿಯೋ ಕೊನೆಯಲ್ಲಿ ನೀವು ಅದ್ರ ಬಗ್ಗೆ ಪ್ರಶ್ನೆ ಕೂಡ ಕೇಳ್ಬೋದು. ಇದರ ಪಾರ್ಟ್ 2 ಕೂಡ ನಾವು ಮಾಡ್ತೀವಿ ನಿಮ್ಮ ಪ್ರಶ್ನೆಗಳನ್ನೆಲ್ಲ ಆಧರಿಸಿ. ಸೊ ಆದ್ದರಿಂದ ಎಲ್ಲರೂ ತಪ್ಪದೆ ಆ ವಿಡಿಯೋನ ನೋಡಿ ನಿಮ್ಮ ಪ್ರಶ್ನೆಗಳನ್ನ ಕಾಮೆಂಟ್ ಮಾಡಿ. ಹಾಗಾದರೆ ಟ್ಯುಟೋರಿಯಲ್ ಶುರು ಮಾಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಗೇಮ್ನ ಪ್ರಾಕ್ಟಿಕಲ್ ಆಗಿ ಆಡಿ ತೋರಿಸೋದಕ್ಕಿಂತ ಮುಂಚೆ ಒಂದ್ಸಲಿ ನಾನು ನಿಮಗೆ ಥಿಯರಿಟಿಕಲಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಯಾವ ರೀತಿ ಗೇಮ್ನ ಆಡೋದು ಅಂತ. ಯಾಕೆ ಅಂತಂದರೆ ಪ್ರಾಕ್ಟಿಕಲಿ ಆಡುವಾಗ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ. ಫಸ್ಟು ನೀವು ಈ ಗೇಮ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಪ್ಲೇಸ್ಟೋರಲ್ಲಿ ನೀವು ಬ್ಲೈಂಡ್ ಮಿನಿ ಗೇಮ್ಸ್ ಮೆಮೊರಿ ಗೇಮ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ನೀವೇನು ಟೆನ್ಷನ್ ತೊಗೋಬೇಕಾಗಿಲ್ಲ. ನಾವು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನೂ ಕೂಡ ಹಾಕಿರ್ತೀವಿ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಈ ಗೇಮನ್ನು ಓಪನ್ ಮಾಡಿ. ಗೇಮ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಫೋನು ಲ್ಯಾಂಡ್ಸ್ಕೇಪ್ ಮೋಡ್ಗೆ ಹೋಗುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ಗೇಮು ನಿಮ್ಮ ಹತ್ರ ಯಾವುದೇ ಒಂದು ಸಿಂಗಲ್ ಪರ್ಮಿಷನ್ ಕೂಡ ಕೇಳೋದಿಲ್ಲ, ಯಾವುದೇ ಪರ್ಮಿಷನ್ ಕೂಡ ಅಗತ್ಯ ಇಲ್ಲ. ಸೊ ಲ್ಯಾಂಡ್ಸ್ಕೇಪ್ ಮೋಡ್ ಹೋದ ನಂತರ ನೀವು ಟಾಕ್ ಬ್ಯಾಕ್ನ ಸಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಸೆಲ್ಫ್ ವಾಯ್ಸಿಂಗ್ ಇರೋದ್ರಿಂದ ಟಾಕ್ ಬ್ಯಾಕ್ನ ಅವಶ್ಯಕತೆ ಇರೋದಿಲ್ಲ. ಟಾಕ್ ಬ್ಯಾಕ್ನ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ನೀವು ಈ ಗೇಮ್ನ ಆಡೋಕ್ಕೆ ಸಾಧ್ಯ. ಟಾಕ್ ಬ್ಯಾಕ್ನ ಸಸ್ಪೆಂಡ್ ಮಾಡಿ ವಾಲ್ಯೂಮ್ ಕೀಸ್ ಮೂಲಕ. ಅದಾದಮೇಲೆ ನೀವು ಲ್ಯಾಂಗ್ವೇಜನ್ನು ಚೂಸ್ ಮಾಡಬೇಕಾಗತ್ತೆ. 2 ಲ್ಯಾಂಗ್ವೇಜ್ ಇರುತ್ತೆ, ಅರಬಿಕ್ ಮತ್ತು ಇಂಗ್ಲೀಷ್. ಅದನ್ನ ಚೂಸ್ ಮಾಡೋದು ಯಾವ ರೀತಿಯಪ್ಪ ಅಂತಂದರೆ, ನೀವು ಎಕ್ಸ್ಪ್ಲೋರ್ ಬೈ ಟಚ್ ಮೂಲಕ ಇಂಗ್ಲೀಷ್ ಮತ್ತು ಅರಬಿಕ್ 2 ಭಾಷೆ ನಿಮಗೆ ಸಿಗುತ್ತೆ ಸ್ಕ್ರೀನ್ ಮೇಲೆ. ಸೊ ಇಂಗ್ಲೀಷ್ ಸಿಕ್ಕಿದ ತಕ್ಷಣ ಅಲ್ಲಿಂದ ನಿಮ್ಮ ಫಿಂಗರ್ ಲಿಫ್ಟ್ ಮಾಡಿದ ತಕ್ಷಣ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಟ್ ಆಗುತ್ತೆ. ಸೊ ಇದೇನು ಡಬಲ್ ಟ್ಯಾಪ್ ಮಾಡೋಂಥದ್ದಲ್ಲ. ಎಕ್ಸ್ಪ್ಲೋರ್ ಬೈ ಟಚ್ ಮೂಲಕ ನಿಮಗೆ ಮಾಮೂಲಿ ಗೊತ್ತಿರುತ್ತಲ್ಲ, ಟೈಪಿಂಗ್ ಎಲ್ಲ ಮಾಡ್ತೀವಲ್ಲ, ನಮಗೆ ಬೇಕಾಗಿರೋ ಲೆಟರ್ ಸಿಕ್ಕಿದ ತಕ್ಷಣ ಬೆರಳು ಲಿಫ್ಟ್ ಮಾಡಿದ್ರೆ ಹೇಗೆ ಆ ಲೆಟರ್ ಟೈಪ್ ಆಗುತ್ತೋ ಅದೇ ಥರ ಇಲ್ಲಿ ನಿಮಗೆ 2 ಭಾಷೆ ಇರುತ್ತೆ. ಇಂಗ್ಲೀಷು ನಮಗೆ ಬೇಕಾಗಿರೋಂಥ ಭಾಷೆ. ಸೊ ಇಂಗ್ಲೀಷ್ ಸಿಕ್ಕಿದ ತಕ್ಷಣ ಅದ್ರ ಮೇಲೆ ಫಿಂಗರ್ ಲಿಫ್ಟ್ ಮಾಡಿಬಿಟ್ರೆ ಇಂಗ್ಲೀಷಿಗೆ ಸೆಟ್ ಆಗುತ್ತೆ.
ಸೊ ಇಂಗ್ಲೀಷಿಗೆ ಸೆಟ್ ಆದ ತಕ್ಷಣ ಗೇಮ್ ಸ್ಟಾರ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಈ ಗೇಮಲ್ಲಿ ಟೋಟಲ್ 12 ರೌಂಡ್ ಇರುತ್ತೆ. ಲ್ಯಾಂಗ್ವೇಜ್ ಚೂಸ್ ಮಾಡಿದ ತಕ್ಷಣ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಗೇಮ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಸ್ಕ್ರೀನು 2 ಭಾಗವಾಗಿ ಡಿವೈಡ್ ಆಗುತ್ತೆ. ಸೊ ಈ ಡಬ್ ಅನ್ನೋಂಥ ಶಬ್ದ, ಈ ಶಬ್ದ ನಿಮಗೆ ಮೇಲ್ಭಾಗದಲ್ಲಿರುತ್ತೆ. ಈ ಟಂಗ್ ಅನ್ನೋಂಥ ಒಂದು ಶಬ್ದ ಅದು ನಿಮ್ಮ ಕೆಳಭಾಗದಲ್ಲಿರುತ್ತೆ. ಸೊ ನೀವು ಇದನ್ನ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಇಟ್ಕೊಂಡು 2 ಕೈಯಿಂದ ಬೇಕಾದರೂ ಆಡ್ಬೋದು, ಅಥವಾ ನಾನು ಒಂದೇ ಬೇಳಲ್ಲಿ ಆಡ್ತೀನಿ ಅಂತಂದರೆ ಒಂದೇ ಬೇಳಲ್ಲಿ ಬೇಕಾದರೂ ಆಡ್ಬೋದು. ನಾನು ಒಂದೇ ಬೇಳಲ್ಲೇ ಆಡೋದು. ಸೊ ನೀವು ಫೋನ್ನೇನು ಲ್ಯಾಂಡ್ಸ್ಕೇಪ್ ಮೋಡಲ್ಲೇ ಇಟ್ಕೊಬೇಕು ಅಂತೇನಿಲ್ಲ, ಪೋರ್ಟ್ರೇಟ್ ಮೋಡಲ್ಲೇ ಇಟ್ಕೊಂಡು ಆಡ್ಬೋದು. ಬಟ್ ಫೋನು ಲ್ಯಾಂಡ್ಸ್ಕೇಪ್ ಮೋಡ್ ಹೋಗಿರುತ್ತೆ. ಫಸ್ಟ್ ರೌಂಡಲ್ಲಿ ನಿಮಗೆ 1 ಬೀಟ್ ಬರುತ್ತೆ, ಸೆಕೆಂಡ್ ರೌಂಡಲ್ಲಿ ನಿಮಗೆ 2 ಬೀಟ್ ಬರುತ್ತೆ, ಥರ್ಡ್ ರೌಂಡಲ್ಲಿ 3 ಬೀಟ್ ಬರುತ್ತೆ. ಸೊ ಇದೇ ಥರ ನಿಮಗೆ 12 ರೌಂಡ್ ಬರುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಗೇಮ್ ಟಫ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಒಂದು 5-6 ಬೀಟು ಈಸಿಯಾಗಿ ನೆನ್ಪಿಟ್ಕೊಬೋದು. ಆಮೇಲೆ ನಿಮಗೆ 7, 8, 10 ಹಿಂಗೆಲ್ಲ ಬರುತ್ತೆ. ಸೊ 12 ರೌಂಡು ನೀವು ಕ್ಲೀನಾಗಿ ಕಂಪ್ಲೀಟ್ ಮಾಡಿದ ತಕ್ಷಣ ನೀವು ಆ ಗೇಮ್ನ ಗೆದ್ದಂಗೆ. ನೀವು ಅಂದ್ಕೊಬೋದು, ನಾನು 12 ರೌಂಡ್ ಕಂಪ್ಲೀಟ್ ಮಾಡಿಬಿಟ್ರೆ ಮುಗೀತಾ, ಈ ಗೇಮ್ನ ಅನ್ಇನ್ಸ್ಟಾಲ್ ಮಾಡಿಬಿಡ್ಬೇಕಾ ಅಂತ. ಹಾಗೇನೂ ಇಲ್ಲ ಫ್ರೆಂಡ್ಸ್. ನೀವು 12 ರೌಂಡ್ ಕಂಪ್ಲೀಟ್ ಮಾಡಾದ್ಮೇಲೆ ಮತ್ತೆ ನೀವು ಆಡ್ಬೋದು. ನೀವು ಸೆಕೆಂಡ್ ಟೈಮ್ ಆಡುವಾಗ ಮತ್ತೆ ನಿಮಗೆ ಸೇಮ್ ಸೀಕ್ವೆಲಲ್ಲಿ ಬೀಟ್ಸ್ ಬರೋದಿಲ್ಲ, ಆವಾಗ ಬೇರೆ ಬೇರೆ ಬೀಟ್ಸ್ ಬರುತ್ತೆ ನಿಮಗೆ. ಸೊ ಅದರಿಂದ ಪ್ರತಿ ಸಲನೂ ಬೇರೆ ಬೇರೆ ಥರ ಬೀಟ್ಸ್ ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದು, ಈಗ ನೀವು 4 ರೌಂಡ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿರ್ತೀರಾ, 5ನೇ ರೌಂಡ್ಗೆ ಹೋದಾಗ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ನೀವು ವಾಪಸ್ 4ನೇ ರೌಂಡಿಗೆ ಬರ್ತೀರಾ. ಆಗ ಮತ್ತೆ ನಿಮಗೆ ಡಿಫ್ರೆಂಟ್ ಬೀಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 4ನೇ ರೌಂಡಲ್ಲಿ ಡೊಬ್ ಟಂಗ್ ಆ ಥರ ಒಂದು ಸೀಕ್ವೆಲ್ ಬಂದಿತ್ತು ಅಂದ್ಕೊಳ್ಳಿ. ನೀವೇನಾದರೂ 5ನೇ ರೌಂಡಲ್ಲಿ ಹೋಗಿ ಮತ್ತೆ ನೀವು ತಪ್ಪು ಮಾಡಿ 4ನೇ ರೌಂಡಿಗೆ ಬಂದಾಗ ಅವಾಗ ಮತ್ತೆ ಬೇರೆ ಥರ ಸೀಕ್ವೆಲ್ ಬರ್ಬೋದು ನಿಮಗೆ 4 ಬೀಟು. ಈಗ ಫಾರ್ ಎಕ್ಸಾಂಪಲ್ ಟಂಗ್ ಡೊಬ್ ಆ ಥರ ಬರ್ಬೋದು, ಅಥವಾ ಯಾವ ಥರ ಬೇಕಾದರೂ ಬರ್ಬೋದು. ಟಂಗ್ ಡೊಬ್ ಆ ಥರ ಬರ್ಬೋದು. ಸೊ ಇದು ನಾನು ನಿಮಗೆ ಪ್ರಾಕ್ಟಿಕಲ್ ಆಡಿ ತೋರಿಸಿದಾಗ ಗೊತ್ತಾಗುತ್ತೆ. ಸೊ ಥಿಯರಿ ಇಷ್ಟು ಸಾಕು ಅನಿಸುತ್ತೆ ಫ್ರೆಂಡ್ಸ್. ಎಲ್ಲರೂ ಪ್ರಾಕ್ಟಿಕಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ನಿಮ್ಗೆ ಏನೇನು ಪ್ರಶ್ನೆಗಳೆಲ್ಲ ಮೂಡಿರುತ್ತೋ ಅದು ನಾನು ಪ್ರಾಕ್ಟಿಕಲ್ ಆಡಿದ ಕೂಡಲೇ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಸೊ ಅದರಿಂದ ಈಗ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡೋಣ. ಫಸ್ಟು ಪ್ಲೇಸ್ಟೋರಲ್ಲಿ ಈ ಗೇಮ್ನ ನೋಡೋಣ. Play Store. Search Google Play. More options. Button. Image of app game. Blind People Game Memory Game. ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ಲೈಂಡ್ ಪೀಪಲ್ ಗೇಮ್ ಮೆಮೊರಿ ಗೇಮ್ ಅಂತ ಬರುತ್ತೆ. Al Karada App Studio. ಅಲ್ ಕರಾಡ ಆ್ಯಪ್ ಸ್ಟುಡಿಯೋ ಅನ್ನೋರು ಇದನ್ನ ಡೆವಲಪ್ ಮಾಡಿದ್ದಾರೆ. Uninstall button. ಸೊ ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿರೋದ್ರಿಂದ ಅನ್ಇನ್ಸ್ಟಾಲ್ ಮತ್ತೆ Open button. Open. ಓಪನ್ ಇದೆ ಫ್ರೆಂಡ್ಸ್. ಈಗ ಓಪನ್ ಮಾಡ್ತೀನಿ. Landscape. Blind Mini Games Memory Game. Blind Mini Games Memory Game. مرحبا بكم في تطبيق لعبة ಸೊ ಫ್ರೆಂಡ್ಸ್, ಈಗ ಓಪನ್ ಆಗಿದೆ, ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದು قم بلمس الشاشة. ಈಗ ಟಾಕ್ ಬ್ಯಾಕ್ ನ ಸಸ್ಪೆಂಡ್ ಮಾಡ್ತೀನಿ ನಾನು. التطبيق. اختر اللغة التي ಟಾಕ್ ಬ್ಯಾಕ್ تناسبك. ಆಫ್ ಮಾಡಿದ್ದೀನಿ. ಸ್ವಲ್ಪ ಸೌಂಡ್ ಇನ್ಕ್ರೀಸ್ ಮಾಡ್ತೀನಿ. Welcome here to the Blind People Game Memory Game. Please choose the language by touch the screen. السلام عليكم. طيب. مرحبا بكم في Language choose تطبيق ಮಾಡ್ತೀನಿ. لعبة Screen ಮೇಲೆ explore الذاكرة ಮಾಡ್ತಾ ಇದ್ದೀನಿ ಈಗ. للمكفوفين. اللغة العربية. ಇದು ಅರಬಿಕ್, اللغة العربية. English. ಇಂಗ್ಲಿಷ್. ಇದ್ರ ಮೇಲೆ English. ನನ್ನ ಫಿಂಗರ್ನ ಲಿಫ್ಟ್ ಮಾಡ್ತಾ ಇದ್ದೀನಿ. English. You will hear 2 beats to 12 beats sequentially. Try to beat them as you hear. Beat on the screen to remember the beat tone. Hold on the screen to start. ಸೊ ಫ್ರೆಂಡ್ಸ್, ಈಗ ಗೇಮ್ ಸ್ಟಾರ್ಟ್ ಆಗಿದೆ. ಫಸ್ಟ್ ರೌಂಡ್ ನೀವು ತಪ್ಪಾಗಕ್ಕೆ You will ಸಾಧ್ಯನೇ hear ಇಲ್ಲ. 2 beats to 12 beats sequentially. ಸೊ ಫಸ್ಟ್ ರೌಂಡ್ ನಾನು ಯಾವುದೋ Try ಒಂದು to ಕಡೆ beat them ಟಚ್ as you ಮಾಡ್ತೀನಿ. ಈಗ hear. ಮೇಲ್ಭಾಗದಲ್ಲಿ ಟಚ್ ಮಾಡ್ತೀನಿ. Beat on the Stage 2. ಸೊ ಫಸ್ಟ್ Go. ರೌಂಡ್ ಆಯ್ತು. ಸೆಕೆಂಡ್ ಸ್ಟೇಜ್ ಈಗ go. ನೋಡಿ, ಈಗ 2 ಬೀಟ್ ಕೊಟ್ಟಿದೆ, ಡಾಬ್ ಅಂತ. ಸೊ ನಾನು ಆ 2 ಬೀಟ್ನ ಹೊಡಿತೀನಿ ಈಗ ಮೇಲೆ ಸ್ಕ್ರೀನಲ್ಲಿ. Right. Please try again. Stage 3. Go. Go. ಸೊ ಫ್ರೆಂಡ್ಸ್, ಈಗ ಸ್ಟೇಜ್ 3 ತುಂಬಾ ಈಸಿ ಬಂದಿದೆ. ಈ ಟಂಗ್ ಅನ್ನೋದನ್ನ 3 ಸಲ ಹೊಡಿಬೇಕಷ್ಟೆ. ಸೊ ಅದು ನನ್ನ ಕೆಳಭಾಗದಲ್ಲಿದೆ. Right. Please try again. ಸ್ಟೇಜ್ 4 ಬರುತ್ತೀಗ. Stage 4. Go. Go. ಇದು ಕೂಡ ಈಸಿ ಬಂದಿದೆ ಫ್ರೆಂಡ್ಸ್. ಡಾಬ್ ಟಂಗ್ ಈ ಒಂದು ಬೀಟ್ಸ್ನ ನಾನು ಬಾರಿಸ್ಬೇಕಾಗತ್ತೆ. Right. Please try again. Stage 5. Go. Go. ಸ್ಟೇಜ್ 5 ಕೂಡ ಈಸಿ ಬಂದಿದೆ.
ಟಂಗ್ ಡಾಬ್ ಟಂಗ್ ಡಾಬ್ ಆ ಥರ ಬಂದಿದೆ. Wrong. Please try again. ಈಗ ಸ್ಟೇಜ್ 4ಗೆ ಬರ್ತೀನಿ. Stage 4. Go. Go. ನೋಡಿ ಫ್ರೆಂಡ್ಸ್, ಸ್ಟೇಜ್ 4 ಅವಾಗಲೇ ಈ ಥರ ಬಂದಿರಲಿಲ್ಲ, ಬೇರೆ ಥರ ಇತ್ತು. ಸೊ ಈಗ ಬೇರೆದು ಬಂದಿದೆ. ಸ್ಟೇಜ್ 4ಗೆ 5ಇಂದ ಮತ್ತೆ ನಾನು ತಪ್ಪು ಮಾಡಿರೋದ್ರಿಂದ ಸ್ಟೇಜ್ 4ಗೆ ತಂದು ಹಾಕಿದೆ. ಮತ್ತು ಈಗ ನಾನು ಆ ಬೀಟ್ನ ಬಡಿತೀನಿ. ಈಗ Right. Please try again. ಈ ಸ್ಟೇಜ್ 5 ಬರ್ತೀನಿ ಮತ್ತೆ. Stage 5. Go. Go. ನೋಡಿ ಫ್ರೆಂಡ್ಸ್, ಸ್ಟೇಜ್ 5 ಅವಾಗಲೇ ಈ ಥರ ಇರಲಿಲ್ಲ, ಅವಾಗಲೇ ಬೇರೆ ಥರ ಇತ್ತು, ಈಗ ಬೇರೆ ಥರ ಇರುತ್ತೆ. ಸೊ ಅದು ಚೇಂಜ್ ಆಗ್ತಾನೇ ಇರುತ್ತೆ ಪ್ರತಿ ಸಲ ಕೂಡ. ಸೊ ಅದಕ್ಕೆ ಇದು ಭಾಳ ಇಂಟ್ರೆಸ್ಟಿಂಗ್ ಆಗೋದು. ಸೊ ನೀವು ಒಂದು ಸಲ 12 ರೌಂಡ್ ಮುಗಿಸಿದ್ರು ಕೂಡ ಮತ್ತೆ ನೀವು ಸೆಕೆಂಡ್ ಟೈಮ್ ಮಾಡಿದಾಗ ಬೇರೆ ಬೇರೆ ಥರ ಬರುತ್ತೆ. ಸೊ ಈಗ ಸ್ಟೇಜ್ 5 ಬೀಟ್ಸು ಟಂಗ್ ಟಂಗ್ ಡಬ್ ಟಂಗ್ ಟಂಗ್ ಆ ಥರ ಕೊಟ್ಟಿದೆ, ಅದನ್ನ ನಾನೀಗ ಬಾರಿಸ್ತೀನಿ. Right. Please try again. ಸ್ಟೇಜ್ 6 ಈಗ. Stage 6. Go. Go. ಈಸಿನೇ ಬಂದಿದೆ. Right. Please try again. Stage 7. Go. Go. Right. Please try again. Stage 8. Go. Go. ಓಕೆ. Right. Please try again. Stage 9. Go. Go. ಇದು ಮರ್ತಾಯ್ತು ಫ್ರೆಂಡ್ಸ್, ಇದು ಗೊತ್ತಿಲ್ಲ ಕರೆಕ್ಟಾಗಿ. ಮತ್ತೆ ಹೋಯ್ತು ಅದು, ಸುಮ್ಮನೆ ಏನೋ ಒಂದು ಬಡಿತಾ ಇದ್ದೀನಿ. Wrong. Please try again. ಈಗ ಸ್ಟೇಜ್ 7ಗೆ ಬರ್ತೀನಿ ಮತ್ತೆ. Stage 8. Go. ಸಾರಿ, ಸ್ಟೇಜ್ 8ಗೆ. Go. Right. Please try again. Stage 9. Go. Go. ಮತ್ತೆ ಮರ್ತೋಯ್ತು. ಸೊ ಫ್ರೆಂಡ್ಸ್, ಈ 8ವರೆಗೂ ನಾನು ಹೆಂಗೋ ಮಾಡ್ತೀನಿ, 8 ಮೇಲೆ ಸ್ವಲ್ಪ ಕಷ್ಟ. ಸೊ ಈಗ ನಾನು ಗೇಮ್ ಎಕ್ಸಿಟ್ ಆಗ್ತೀನಿ. ಇದೇ ಥರ ನಾನು ಆಡ್ತಾ ಇರೋ ತಪ್ಪು ಮಾಡ್ತಾ ಇರ್ತೀನಿ, ಸುಮ್ಮನೆ ಟ್ವಿಟರಲ್ಲಿ ಲಾಂಗ್ ಆಗುತ್ತೆ. ಸೊ ನೀವು ನೋಡಿ ಅವಾಗವಾಗ ಆಡ್ತಾ ಭಾಳಷ್ಟು ಮಜಾ ತಗೊಳ್ಳಿ. ಸೊ ಈಗ ಈ ಗೇಮಿಂದ ಎಕ್ಸಿಟ್ ಆಗಬೇಕು ಅಂದರೆ ನಿಮಗೆ ಬ್ಯಾಕು ಅದೇನು ವರ್ಕ್ ಆಗೋಲ್ಲ, ಸ್ವಲ್ಪ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಇರುತ್ತಿದ್ದು. ಸೊ ಅದರಿಂದ ಈಗ ಫಸ್ಟ್ ಟಾಕ್ ಬ್ಯಾಕ್ನ ಆನ್ ಮಾಡ್ತೀನಿ. BlindGames memory game. ಆನ್ ಮಾಡಿ ನಮ್ಮ ಟಾಕ್ ಬ್ಯಾಕ್ದು ಒಂದು ಜೆಸ್ಚರ್ ಇದೆಯಲ್ಲ, ಹೋಮ್ ಜೆಸ್ಚರು, ಸ್ವೈಪ್ ಅಪ್ ಆ್ಯಂಡ್ ರೈಟ್, ಅದು ನೀವು ಪೋರ್ಟ್ರೇಟಲ್ಲಿ ಇಟ್ಕೊಂಡು ಮಾಡಿದ್ರೆ ವರ್ಕ್ ಆಗೋಲ್ಲ. ಅದು ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಫೋನ್ನ ಇಟ್ಕೊಂಡು ಸ್ವೈಪ್ ಅಪ್ ಆ್ಯಂಡ್ ರೈಟ್ ಮಾಡಿ, ಆಗ ಹೋಮಿಗೆ ಬರುತ್ತೆ. ಈಗ ನಾನು ಮಾಡ್ತೀನಿ. Portrait. 1 UI home. Page 1 of 2. Default page. ಅಷ್ಟೇ ಫ್ರೆಂಡ್ಸ್, ಈಗ ಗೇಮಿಂದ ಆಚೆ ಬಂದಿದ್ದೀವಿ. ಸೊ ಈ ಗೇಮು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇನಿಲ್ಲ ಫ್ರೆಂಡ್ಸ್, ಅದೊಂದು ಬೀಟ್ ಕೊಡುತ್ತೆ, ಆ ಬೀಟ್ನ ನೀವು ನೆನ್ಪಿಟ್ಕೊಂಡು ಅದೇ ಥರ ಬಾರಿಸ್ಬೇಕಾಗತ್ತೆ ಅಷ್ಟೇ. ಸೊ ಇದನ್ನ ಆಡಿ ನಿಮ್ಮ ಫೀಡ್ಬ್ಯಾಕನ್ನು ಕೊಡಿ, ಯಾವ ರೀತಿ ಇತ್ತು ಗೇಮ್ ಅಂತ. ಸೊ ನಾನು ನಿಮ್ಮ ಮೊದಲೇ ಹೇಳಿದಾಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅದರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವರು ಕೂಡ ಈ ಗೇಮ್ನ ಎಂಜಾಯ್ ಮಾಡಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ರೀತಿ ನಾವು ಇನ್ನೂ ಹೆಚ್ಚು ಟ್ಯುಟೋರಿಯಲ್ಸ್ ಮಾಡಬೇಕು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.
ಇಷ್ಟನ್ನು ಹೇಳ್ತಾ ಇಂದಿನ ಈ ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.